ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಹಾಶಿವರಾತ್ರಿ ಆಗಿರೋದ್ರಿಂದ ನಿನ್ನೆ ಇವತ್ತು ವ್ಲಾಗ್ ಎರಡೂ ಇದು ಮಾಡಿ ಆ್ಯಡ್ ಮಾಡಿದ್ದೀನಿ. ನಾನು ಬೆಳಗ್ಗೆನೇ ಎದ್ದು ನಿನ್ನೆ ಬೆಳಗ್ಗೆನೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ, ಹಬ್ಬ ಅಂದಮೇಲೆ ಕೆಲಸ ಇದ್ದೇ ಇರ್ತೈತೆ. ಸ್ವಲ್ಪ ಕಲರ್ ಹಾಕೋಣ ಅಂತ ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡೆ, ಆಗಲಿಲ್ಲ. ಚಿಕ್ಕದಾಕದೆ ಟೈಮ್ ಆಗುತ್ತೆ ಅಂತ ಇನ್ನು ತುಳ್ಕೊಂಡು ಓಡಾಡ್ತಾರೆ ನನ್ನ ಮಕ್ಕಳು. ಚಿಕ್ಕದಾಗಿ ಹಾಕಿದ್ರೆ ಸ್ವಲ್ಪ ಸೈಡಲ್ಲಿ ಓಡಾಡ್ತಾರೆ, ದೊಡ್ಡದಾಗಿ ಹಾಕಿದ್ರೆ ರಂಗೋಲಿ ತುಳ್ಕೊಂಡು ಮನೆಗಳೆಲ್ಲ ಮತ್ತೆ ಗಲೀಜು ಮಾಡ್ತಾರೆ ಅಂದ್ಬಿಟ್ಟು ಪುಟ್ಟದು ಒಂದು ರಂಗೋಲಿ ಹಾಕಿದೆ. ಬೆಳಗ್ಗೆ ಎದ್ದು ಬಾಗಿಲು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಸಮಾಧಾನ, ಒಂದು ಖುಷಿ ನನಗೆ. ಡೈಲಿ ಇದನ್ನೇ ಹೇಳ್ತೀನಿ ನಾನು, ಬಟ್ ತಪ್ಪು ತಿಳ್ಕೊಬೇಡ್ರಿ, ನನಗದು ಖುಷಿ ಕೊಡ್ತೈತೆ. ಒಂಥರ ಮನೆ ಮುಂದೆ ರಂಗೋಲಿ ಇದ್ದರೆ ಲಕ್ಷ್ಮಿ ಥರ ಅದು. ಅದೇ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಕೆಲವ್ರು ಟೈಮ್ ಇರ್ತೈತೆ, ಕೆಲವ್ರಿಗೆ ಟೈಮ್ ಇರಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ, ಅವ್ರವ್ರ ಮೈಂಡ್ ಸೆಟ್ಟಿಗೆ ತಕ್ಕಂಗೆ. ನಾನು ಹಾಕಿರೋದು ಬಂದು ಇವತ್ತು ಈ ಥರ ರಂಗೋಲಿ ಚೆನ್ನಾಗೈತಾ ನಿಮಗೂ ಗೊತ್ತಿರ್ತೈತೆ, ನೋಡಿದ್ರೆ ಗೊತ್ತಾಗ್ತದೆ. ನೀವು ಹಾಕ್ಕೋಬೋದು ಮನೆ ಹತ್ರ. ಚಿಕ್ಕದಾಗಿ ಕಾಂಪೌಂಡ್ ಇದ್ದರೆ ನಾವು ಪುಟ್ಟದಾಗಿ ಹಾಕ್ಕೋಬೇಕು. ಇನ್ನು ನಮ್ಮ ಅಕ್ಕ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಹಣ್ಣುಗಳು, ತರಕಾರಿ, ಸ್ವಲ್ಪ ಹೂವು ಮತ್ತು ಹುರುಳಿಕಾಳು ಎಲ್ಲ ಊರಿಂದ ಕಳಿಸಿದ್ರು. ಟೊಮೊಟೊ, ಹಾಗಲಕಾಯಿ ಎಲ್ಲ ಹೋಗ್ತಾ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಹೋಗಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಮ್ಮ ಯಜಮಾನ್ರು ತಗೋ ಅಂತ ಹೇಳಿದರು. ನಮ್ಮ ಯಜಮಾನ್ರು ಹೋಗಿ ಬೆಳಗ್ಗೆನೇ ತಗೊಬಂದರು. ಸ್ವಲ್ಪ ಹುರುಳಿಕಾಳು ಮತ್ತು ಹಾಗಲಕಾಯಿ, ಕುಂಬಳಕಾಯಿ, ಸೋರೆಕಾಯಿ ಎಲ್ಲ ಕಳಿಸಿದ್ರು. ಟೊಮೊಟೊ ಎಲ್ಲ. ಆಮೇಲೆ ಒಂದು ಸ್ವಲ್ಪ ಸಾರಿದು ಕುಚ್ಚಿತ್ತು. ಬೇಗ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೆ, ಯಾವಾಗ ಬೇಗ ಕೆಲಸ ಆಗುತ್ತೆ ಅಂತ. ಬಟ್ ಬೇಗ ಕೆಲಸ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರೇ ಇರೋದ್ರಿಂದ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದು ಇಬ್ಬರು ಮೂವರು ಇದ್ದರೆ ಮಾಡ್ಕೋಬೋದು. ಇನ್ನು ನಮ್ಮ ಅಕ್ಕ, ನಮ್ಮ ಚಿಕ್ಕಕ್ಕ ಅವರು ಹುರುಳಿಕಾಳು ಹಾಕಿದ್ರು ಊರಲ್ಲಿ, ಅವರೇ ಬೆಳೆದಿದ್ರು. ಸ್ವಲ್ಪ ಹುರುಳಿಕಾಳು ಕಳಿಸಿದ್ರು. ಆಮೇಲೆ ಸೋರೆಕಾಯಿ ಸ್ವಲ್ಪ. ಕಫ ಜಾಸ್ತಿ, ರಂಗೋಲಿ ಹೆಂಗೈತೆ ಅಂತೇಳಿ ಆಮೇಲೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆನೇ ದೇವ್ರ ಸಾಮಾನು ತೊಳೆದೆ. ನಾನು ದೇವ್ರ ಸಾಮಾನು ತೊಳೆಯೋದು ಬಂದು ಹುಣಸೆಹಣ್ಣು, ರಂಗೋಲಿ ಪೌಡ್ರಲ್ಲಿ ಮತ್ತು ಬಾಗಿಲುಗಳೆಲ್ಲ ತೊಳೆದು ರಂಗೋಲಿ ಹಾಕಿ ಮನೆಗಳೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೀರಿ. ನನ್ನ ಮಗಳು ಪೂಜೆ ಮಾಡ್ತಾವಳ, ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗ್ಬಿಟ್ಟೈತೆ. ಮನೇಲಿ ಪೂಜೆ ಆಯಿತು ಪುಟ್ಟದಾಗ ಒಂದು. ಆಮೇಲೆ ಬೆಳಗ್ಗೆ ಟಿಫನ್ ಬಂದು ಶಾವಿಗೆ ಪಾಯಸ, ಪಲಾವು. ನೈಟ್ ಬಂದು ಇದು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ರಿ ನಾನು ನನ್ನ ಫ್ರೆಂಡು. ಹೋಗ್ಬೇಕಂದ್ರೆ ದೇವಸ್ಥಾನ ಫುಲ್ಲು ಈ ಥರ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ಒಂದು ಖುಷಿ, ಸಂಜೆ ಟೈಮ್ ನೋಡೋಕ್ಕೂ ಖುಷಿ, ಬೆಳಗ್ಗೆ ಟೈಮ್ ನೋಡೋಕ್ಕೂ ಖುಷಿ. ಇದು ಸೈಡಲ್ಲಿ ದೇವಸ್ಥಾನ ಬಂದು ಒಂದು ಸ್ವಲ್ಪ ಇದರಲ್ಲೇ ಇದೆ, ನೋಡಿಸ್ತೀನಿ. ನಾನು ಗೀತಕ್ಕ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಅವ್ರ ಮನೆ ಹತ್ರ ಹೋಗಿ, ಅವ್ರ ಮನೆ ಹತ್ರನೇ ಸ್ವಲ್ಪ ಇತ್ತು, ಅವ್ರ ಮನೆಯಿಂದ ದೇವಸ್ಥಾನಕ್ಕೆ ಹೋದ್ರಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ಕೈ ಮುಕ್ಕೊಂಡು ಒಂದು ಸ್ವಲ್ಪ ಖುಷಿ ಆಯಿತು. ಅಲ್ಲಿ ಅವ್ರ ಫ್ರೆಂಡ್ಸ್ ಇದ್ದರು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಈ ಥರ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು ಖುಷಿ ನನ್ನ ಮಕ್ಳಿಗೆ. ದೇವಸ್ಥಾನ ಅಂದ ತಕ್ಷಣ ಬೇಗ ರೆಡಿ ಆಗ್ತಾರೆ, ಇಲ್ಲಾಂದರೆ ಸ್ವಲ್ಪ ಲೇಟ್ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋಣಮ್ಮ ನಡಿಯಮ್ಮ ಅಂತ ನನ್ನ ಮಗನಿಗೆ ಹುಷಾರಿಲ್ಲ ಆದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದ ತಕ್ಷಣ ಬೇಗ ರೆಡಿ ಆಗ್ಬಿಟ್ಟ. ಅಲ್ಲಿ ತುಂಬಾ ರಶ್ ಇತ್ತು. ನೈಟ್ ಊಟ ಕೊಟ್ಟರು, ಊಟ ತಿನ್ಕೊಂಡಲ್ಲೇ ಬಂದ್ವಿ. ಮತ್ತು ಗೀತಕ್ಕ ಮನೆಗೆ ಬಾ ಅಂತ ಹೇಳಿದ್ರು, ಹೋಗಲಿಲ್ಲ. ಇದು ಬೆಳಗ್ಗೆ ಇಲ್ಲಿ ಮನೆ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಪಕ್ಕದೂರಲ್ಲಿ ಮಾದೇಶ್ವರನ ದೇವಸ್ಥಾನ, ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಮತ್ತು ದೇವಸ್ಥಾನ ಒಂದು 3 ರೌಂಡ್ ಹಾಕ್ಬಿಟ್ಟು ನನ್ನ ಮಗನ ಬಟ್ಟೆ ಇಕ್ತೀನಿ ಅಂತ ಇದ್ದ, ನಾನೇ ಇಕ್ತೀನಂತ ಬಟ್ಟಿಟ್ಟು ಅಲ್ಲಿ ರಂಗೋಲಿ ದೇವಸ್ಥಾನ ಮುಂದೆ ರಂಗೋಲಿಗಳು ಈ ಥರ ಹಾಕಿದ್ರು. ಆಮೇಲೆ ಬರಬೇಕಂದ್ರೆ ಸ್ವಲ್ಪ ಊಟ ಮಾಡ್ಕೊಂಡು ಅಲ್ಲೇ ಊಟಗಳಾಗ್ತಾರೆ. ಶಿವರಾತ್ರಿ ಜಾಗರಣೆ ಇರೋದ್ರಿಂದ ಬೆಳಗ್ಗೆ ಎಲ್ಲರಿಗೂ ಇಲ್ಲೇ ದೇವಸ್ಥಾನದ ಹತ್ರ ಊಟ ಮಾಡೋದು ಹಳ್ಳಿಗಳ ಕಡೆ. ನಿಮ್ಮ ಕಡೆಯೂ ಹಾಗೆ ಅನಿಸ್ತೈತೆ. ಬೆಳಗ್ಗೆ ನೈಟ್ ಜಾಗರಣೆ ಇರೋರು ಉಪವಾಸ ಇರ್ತಾರಲ್ಲ, ಅವರೆಲ್ಲ ಬೆಳಗ್ಗೆನೇ ಬಂದು 8 ಗಂಟೆ ಹಂಗೆ ಊಟ ಮಾಡ್ತಾರೆ ನೋಡಿ. ಇಲ್ಲಿ ಈ ಥರ ನಾವು ಹಾಗೆ ಊಟ ತಿನ್ಕೊಂಡು ಇವತ್ತು ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.